ಹಾಯ್ ಫ್ರೆಂಡ್ಸ್. ಕಾರಣ ಸೀರಿಯಲ್ನಲ್ಲಿ ಮಾಲ್ತಿ ನಿಧಿ ಹತ್ರ ನಿಧಿ ಈ ಮನೆ ವಾತಾವರಣ ನೋಡ್ತಿದ್ರೆ ವಸಂತ ಕಾಲ ಇವಾಗ ಶುರುವಾಯ್ತೇನೋ ಅನ್ನಿಸ್ತಾ ಇದೆ. ಒಂದೇ ದಿನದಲ್ಲಿ ಎಷ್ಟೊಂದು ಬದಲಾವಣೆ ಗೊತ್ತಾ ಅಂತಾಳೆ. ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ ಅಂತ ನಿಧಿ ಕೇಳಿದಾಗ, ನಿನ್ ಲವಿಕೆ ನೋಡಿ ಈ ಮನೆ ಜನರನ್ನ ಕಲ್ಲಾಗಿರೋ ಅವ್ರ ಮನಸ್ಸುಗಳನ್ನ ಬದಲಾಯಿಸ್ತೀಯೇನೋ ಅನ್ನೋ ಆಶಾಭಾವನೆ ಅಂತ ಅಂದ್ಕೋ ಅಂತಾಳೆ ಮಾಲ್ತಿ. ಬದಲಾವಣೆ ಜಗದ ನಿಯಮ ಅಂತ ಮಹಾನ್ ವ್ಯಕ್ತಿಗಳೇ ಹೇಳಿಲ್ವಾ ಅಮ್ಮ? ನನ್ನಿಂದ ಏನ್ ಸಾಧ್ಯನೋ ಅದನ್ನ ಮಾಡಿದ್ದೀನಿ, ಉಳಿದಿದ್ದು ಆ ಕೃಷ್ಣನಿಚ್ಛೆ ಅಂತಾಳೆ ನಿಧಿ. ಮನೆ ಮಂದಿ ಜೊತೆ ಎಲ್ಲ ಕಾರಣನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರ್ಸೋ ಪ್ರಯತ್ನ ಪಟ್ಟಿಯಲ್ಲ, ಮನ್ಸಿಗೆ ಏನೋ ಒಂಥರ ಆನಂದ ಆಯ್ತು ಅಂತಾಳೆ. ಅವ್ರ ಎಲ್ರ ಜೊತೆ ಕೂರಲ್ಲ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ ಅಮ್ಮ ಅಂತ ನಿಧಿ ಹೇಳಿದ ತಕ್ಷಣ, ಇಷ್ಟು ವರ್ಷದಲ್ಲಿ ಕಾರಣ ಯಾವತ್ತೂ ಎಲ್ರ ಜೊತೆ ಕೂತು ಊಟ ಮಾಡಿಲ್ಲ, ಇತ್ತೀಚೆಗಷ್ಟೇ ಇವ್ರು ಬದಲಾದ್ರು ಅಂತ ಎಲ್ರು ಅಂದ್ಕೊಂಡ್ರಲ್ಲ, ಅವಾಗಷ್ಟೇ ಪರಿಸ್ಥಿತಿ ಸ್ವಲ್ಪ ಸರಿಯಾಗಿತ್ತು. ಆದ್ರೆ ಅದೆಲ್ಲ ಇವ್ರು ಮಾಡಿದ ಕೆಟ್ಟ ನಾಟಕ ಆಗಿತ್ತು. ಆದ್ರೆ ಅವ್ರ ರಾಕ್ಷಸ ಬುದ್ಧಿ ಏನು ಅಂತ ಮತ್ತೆ ಈಗ ಎಲ್ರಿಗೂ ಗೊತ್ತಾಗಿದೆ. ಮತ್ತೆ ಈಗ ಎಲ್ಲಾನು ಮೊದ್ಲಿನ ತರ ಆಗತ್ತೇನೋ ಅಂತ ತುಂಬಾ ಭಯ ಆಗಿತ್ತು ಅಂತಾಳೆ ಮಾಲ್ತಿ. ಆದ್ರೂ ಕಾರಣ ಸಾರು ಎಲ್ರ ಜೊತೆಗೆ ಕೂರ್ಲೇ ಇಲ್ವಲ್ಲ ಅಮ್ಮ ಅಂತಾಳೆ ನಿಧಿ. ನೀನು ಯಾವುದೇ ಭಯ ಇಲ್ಲದೆ ಧೈರ್ಯವಾಗಿ ಪ್ರಯತ್ನ ಪಟ್ಟಿಯಲ್ಲ, ಅದೇ ನನ್ಗೆ ಖುಷಿಯಾಗಿತ್ತು ನಿಧಿ ಅಂತಾಳೆ. ಕಾರಣ ಸಾರು ಎಷ್ಟೊಂದು ವಿಷಯದಲ್ಲಿ ನೋವನ್ನ ನುಂಗ್ಕೊಂಡು ಸಹಿಸ್ಕೊಂಡು ಹೋಗ್ತಾರೆ ಅಲ್ವಾ. ಭೂಮಿ ತೂಕ ತಾಳ್ಮೆ, ಅದರಲ್ಲಿ ಫಸ್ಟ್ ಪ್ಲೇಸು ಕಾರಣ ಸರ್ಗೆ, ಸೆಕೆಂಡ್ ಪ್ಲೇಸು ನಿಮ್ಗೆ ಅಂತಾಳೆ ನಿಧಿ. ಇದನ್ನೆಲ್ಲ ಸಹಿಸಿ ಅಭ್ಯಾಸ ಆಗೋಗಿದೆ ನಿಧಿ, ಆದ್ರೆ ಅವ್ನು ಸಹಿಸ್ಕೋತಾನಲ್ವಾ, ಅದನ್ನ ನೋಡಿ ಕರ್ಳು ಚುರುಕ್ ಅನ್ನತ್ತೆ. ಅವ್ನ್ ಒಳ್ಳೆತನನ ಎಲ್ಲರೂ ತಮ್ ಸ್ವಾರ್ಥಕ್ಕೆ ಬಳಸ್ಕೋತಾ ಇದ್ದಾರೆ ಅಂತಾಳೆ ಮಾಲ್ತಿ. ನೋಡ್ತಾ ಇರಿ ಅಮ್ಮ, ಎಲ್ಲಾರು ಒಂದಿನ ಕಾರಣ ಸರ್ನ ತಮ್ಮವರು ಅಂತ ಅಂದ್ಕೊಂತಾರೆ ಅಂತಾಳೆ ನಿಧಿ. ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರ್ಲೇಬೇಕಲ್ವಾ ಅಂತ ನಿಧಿ ಹೇಳ್ತಾ ಇರೋವಾಗ, ಏನ್ ವಿಷಯ ಅತ್ತೆ ಸೊಸೆ ಇಬ್ರು ತುಂಬಾ ಡೀಪ್ ಆಗಿ ಜಗತ್ತಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋ ಹಾಗಿದೆ ಅಂತ ಕಾರಣ ಬರ್ತಾನೆ. ಜಗತ್ತಿನ ಬಗ್ಗೆ ಅಲ್ಲ, ನಮ್ ಜಗತ್ತಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತಾಳೆ ನಿಧಿ. ಅಲ್ಲಿ ತುಂಬಾ ಜನ ಪೇಷಂಟ್ಸ್ ನಮ್ಮಿಬ್ರನ್ನೇ ಜಗತ್ತು ಅಂತ ಕಾಯ್ತಾ ಇರ್ತಾರೆ, ಹೊರಡೋಣ ಅಂತ ಕೇಳ್ತಾನೆ. ಸರಿ ಹೋಗೋಣ ಅಂತ ಹೇಳಿ ನಿಧಿ ಮತ್ತೆ ಕಾರಣ ಹೋಗ್ಬೇಕು ಅಂತ ನೋಡಿದಾಗ, ಅಷ್ಟರಲ್ಲಿ ಅಲ್ಲಿಗೆ ಸುಮತಿ ಬಂದು, ಕಾರಣ ನನ್ನ ಅಕೌಂಟಿಗೆ ಇನ್ನ ದುಡ್ಡು ಬಂದಿಲ್ಲ, ಒಂಚೂರು ಅರ್ಜೆಂಟ್ ಪರ್ಚೇಸಿಂಗ್ ಮಾಡೋದಿತ್ತು, ದುಡ್ಡು ಹಾಕೋಕ್ ಹೇಳ್ತೀಯಾ ಅಂತ ಕೇಳ್ತಾಳೆ ಸುಮತಿ. ಆಗ ಕಾರಣ, ನಿಜ ಹೇಳ್ಬೇಕಂದ್ರೆ ಈ ವಾರದಲ್ಲಿ ₹1 ತೆಗೆಯೋದು ಕಷ್ಟ ಸರ್, ಈಗಿರೋ ಪರಿಸ್ಥಿತಿಯಲ್ಲಿ ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್ ಅಂತ ದಿನೇಶ್ ಹೇಳಿರೋದನ್ನ ನೆನ್ಸ್ಕೊಂಡು, ಚಿಕ್ಕಮ್ಮ ನೀವು ಈ ವಿಷಯನ ನನಗೆ ಹೇಳ್ಬೇಕಾಗೇ ಇಲ್ಲ, ನೀವು ಡೈರೆಕ್ಟ್ ಆಗಿ ಅಕೌಂಟೆಂಟ್ ದಿನೇಶ್ ಅವ್ರಿಗೆ ಫೋನ್ ಮಾಡಬಹುದಲ್ವಾ, ಅವ್ರು ಅರೇಂಜ್ ಮಾಡ್ತಿದ್ರು ಅಂತಾನೆ ಕಾರಣ. ಆ ದೊಡ್ಡ ಮನುಷ್ಯಂಗೆ ಫೋನ್ ಮಾಡಿದ್ದೆ, ಇನ್ಮೇಲೆ ನಿನ್ ಹತ್ರನೇ ಕೇಳು ಅಂದ್ರು, ನೀನು ಪರ್ಮಿಷನ್ ಕೊಟ್ರಷ್ಟೇ ದುಡ್ಡು ಹಾಕೋದಂತೆ, ದಿನ ಬೆಳಿಗ್ಗೆ ಆದ್ರೆ ಜನ ಹೇಗ್ ಬದಲಾಗ್ತಾರೆ ನೋಡು ಅಂತಾಳೆ ಸುಮತಿ. ಹೌದಾ ಹಾಗೆ ಹೇಳಿದ್ರ ಅಂತ ಕೇಳ್ತಾನೆ ಕಾರಣ. ಇನ್ನೇನು ಗಾಳಿ ಬೀಸೋದಿಕ್ಕಲ್ಲೇ ಗಾಳಿಪಟನು ಹಾರ್ಬೇಕಲ್ವಾ, ಯಾರೋ ಬಂದು ನಿನ್ ತಲೆಗೆ ಚೆನ್ನಾಗಿ ತುಂಬಿಸಿದ್ದಾರೆ, ಮದ್ವೆ ಆಗಿದ್ದೇ ಆಗಿದ್ದು, ಇರೋ ಬರೋ ವ್ಯವಸ್ಥೆ ಎಲ್ಲ ಬುಡ ಮೇಲು, ಕೇವಲ 2 ಲಕ್ಷ ಟ್ರಾನ್ಸ್ಫರ್ ಮಾಡೋಕೆ ನಿನ್ ಪರ್ಮಿಷನ್ ಬೇಕಾ, ನಾನೇನು ಕೋಟ್ಯಾಂತರ ರೂಪಾಯಿ ಕೇಳಿದ್ನ ಅಂತಾಳೆ ಸುಮತಿ. ಚಿಕ್ಕಮ್ಮ ನೀವ್ ಚಿಂತೆ ಮಾಡಬೇಡಿ, ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ, ನಾನು ಹೇಳ್ತೀನಿ ಬಿಡಿ, ನಿಮ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋ ಜವಾಬ್ದಾರಿ ನಂದು, ನೀವು ಚಿಂತೆ ಮಾಡಬೇಡಿ ಅಂತ ಕಾರಣ ಹೇಳಿದಾಗ, ಸರಿ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಸುಮತಿ ಅಲ್ಲಿಂದ ಹೋಗ್ತಾಳೆ. ಹಾಗೆ ಈ ಕಡೆ ಕಾರಣ ಮತ್ತೆ ನಿಧಿ ಹಾಸ್ಪಿಟ್ಲಿಗೆ ಅಂತ ಹೋಗ್ತಾ ಇರುವಾಗ, ಕಾರಣ ಸರ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ನಿಮ್ ಹತ್ರ ವಿಚಾರ ಕೇಳಲ್ಲ, ನೀವು ಬೇಜಾರ್ ಮಾಡ್ಕೋಬಾರ್ದು ಅಂತ ನಿಧಿ. ಮದ್ವೆ ಆದ್ಮೇಲೆ ಕ್ಲೋಸ್ ಆಗ್ತಾರೆ ಅಂತ ಕೇಳಿದ್ನಪ್ಪ, ನಿಮ್ದೇನ್ ಕತೆ ಇಷ್ಟೊಂದು ಪೀಟಿಗೆ ಹಾಕಿ ಮಾತಾಡ್ತಾ ಇದ್ದೀರಲ್ಲ, ನನ್ನ ಹತ್ರ ಕೇಳೋದಕ್ಕೆ ಇಷ್ಟೊಂದು ಮುಜುಗರನ, ತಪ್ಪು ತಿಳ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಕೇಳಿ ಅಂತಾನೆ ಕಾರಣ. ಆದ್ರೂ ಇದು ನಿಮ್ ಮನೇಲಿ ಹಿಂದೆಯಿಂದ ನಡ್ಕೊಂಡು ಬಂದಿರೋದು, ಕೇಳೋದಿಕ್ಕೆ ಒಂಥರ ಮುಜುಗರ ಸರ್ ಅಂತ ನಿಧಿ ಹೇಳಿದ ತಕ್ಷಣ, ಪ್ರೀತಿಲಿ ಪರ್ಮಿಷನ್ ಬೇಕಾ ಅಂತ ಕೇಳ್ತಾನೆ ಕಾರಣ. ಸುಮತಿ ಅತ್ತೆ ಅಕೌಂಟ್ಗೆ ಅಮೌಂಟ್ ಹಾಕೋಕ್ ಹೇಳಿದ್ರಲ್ಲ, ಅದಕ್ಕೆ ನೀವು ಒಪ್ಪಿಗೆ ಕೊಟ್ರಿ, ಅದು 2 ಲಕ್ಷ ತೀರಾ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು, ಅದಕ್ಕೆ ಒಂದ್ ಸ್ವಲ್ಪ ಯೋಚನೆ ಆಯ್ತು, ಸಾರಿ ಕಾರಣ ಸರ್, ಮದ್ವೆ ಆಗಿದ ತಕ್ಷಣನೇ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ ಅಂತ ನಿಧಿ. ನೀವೇನು ಅಂತ ನನಗ್ ಚೆನ್ನಾಗ್ ಗೊತ್ತು, ನಿಮ್ ಕಾಳಜಿ ಏನು ಅಂತಾನು ಗೊತ್ತು, ನೀವು ಕೇಳ್ತಾ ಇರೋ ಪ್ರಶ್ನೆ ತಪ್ಪು ಅಂತಾನು ಹೇಳಲ್ಲ, ಯಾರಿಗೆ ಆದ್ರೂ ಸಹಜವಾದ ಪ್ರಶ್ನೆ ಇದು ಅಂತಾನೆ ಕಾರಣ. ನೀವೊಬ್ರೆ ಅಷ್ಟೊಂದು ಕಷ್ಟಪಟ್ಟು ಹಗಲು ರಾತ್ರಿ ಅಂತ ದುಡಿತೀರಾ, ಈ ಸಂಸಾರನ ನೀವೊಬ್ರೆ ನಡೆಸ್ತಾ ಇದ್ದೀರಾ, ಅವರೆಲ್ಲ ಕೂತು ಸೋಂಬೇರಿಗಳಾಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ, ಇದು ದುಡ್ಡಿನ ಪ್ರಶ್ನೆ ಅಲ್ಲ ಸರ್, ನಾವೇ ದುಡಿಯುವಾಗ ಆತ್ಮಗೌರವ ಆಕ್ಟಿವ್ನೆಸ್ ಇರತ್ತೆ, ಅದನ್ನ ಎಲ್ಲಾರು ಕಳ್ಕೊತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ, ಸಾರಿ ನನ್ಗನ್ಸಿದ್ದನ್ನ ನಾನ್ ಹೇಳ್ದೆ ಅಂತಾಳೆ ನಿಧಿ. ಬದುಕಲ್ಲಿ ಕಣ್ಣಿ ಕಾಣಿಸೋ ಸತ್ಯಕ್ಕಿಂತ ಕಾಣದೇ ಇರೋ ಋಣ ದೊಡ್ಡದು, ನಾನ್ ಹೀಗಿರೋಕೆ ಬಲವಾದ ಕಾರಣ ಇದೆ ಅಂತಾನೆ. ಸರ್ ನಮ್ಮವರಿಗೆ ಬಯಸಿದ್ದನ್ನ ಕೊಡೋದು ಪ್ರೀತಿನೇ, ಆದ್ರೆ ತಪ್ಪಾಗಿರೋದನ್ನ ತಿದ್ದೋದು ಕೂಡ ಪ್ರೀತಿನೇ ಅಲ್ವಾ, ಇಲ್ಲ ಅಂದ್ರೆ ಆಲದ ಮರಕ್ಕೆ ನಮ್ ಕೈಯಾರೆ ಗೆದ್ಲೆ ಹಿಡಿಸ್ದಂಗ ಆಗಲ್ವಾ ಅಂತಾಳೆ ನಿಧಿ. ನಿಧಿ ಒಂದು ವಿಷಯ ಹೇಳ, ಅವತ್ತು ತಾತ ನನ್ ಕಸ ತೊಟ್ಟಿಯಿಂದ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಹೀಗಿರೋಕಾಗ್ತಿತ್ತಾ, ಒಂದು ಅನಾಥ ಮಗುಗೆ ಜೀವನ ಪರ್ಯಂತ ಅನ್ನ ಹಾಕಿ ಬೆಳೆಸಿರೋದು ದೊಡ್ಡ ವಿಷಯ, ಅಂತದ್ರಲ್ಲಿ ನಾನ್ ಬಯಸಿದ್ದೆಲ್ಲ ಕೊಟ್ರು, ಓದೋಕು ಅವಕಾಶ ಮಾಡ್ಕೊಟ್ರು, ಡಾಕ್ಟರ್ ಆಗೋ ತರ ಮಾಡಿದ್ರು, ಕೊನೆಗೆ ಆಸ್ತಿನೂ ನನ್ನ ಹೆಸರಿಗೆ ಬರೆದ್ರು, ಇಷ್ಟೆಲ್ಲ ಪಡ್ಕೊಳ್ಳೋದಕ್ಕೆ ನನಗೆ ಏನ್ ಯೋಗ್ಯತೆ ಇತ್ತು ಹೇಳಿ, ತಾತ ನನ್ ಮೇಲಿಟ್ಟಿರೋ ನಂಬಿಕೆಗೆ ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ, ಇದೆಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ ಅಂತಾನೆ ಕಾರಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.